ಒಂಥರ ಮುಜುಗರ ಆಗೋದೇನು ಅಂದ್ರೆ ಅಕ್ಕಪಕ್ಕ ಯಾರೇ ನಿಂತಿದ್ರು ಈ ಶರತ್ ಕನ್ನಡಿಗ ಅವನು ಎಂತ ಗ್ಯಾಸ್ ನಡ್ಕ ಬಂದ್ಬಿಟ್ಟಿದೆಯಲ್ಲ, ಎಂತ ಕಿತ್ತೋದೊಳಿರ್ಬೇಕು ನೀನು. ಏನ್ ರೇಗಿಸ್ತಿದ್ಯಾ, ಹಿಂಗ್ ಕಿಂಡಲ್ ಮಾಡ್ತಿದ್ಯಾ ಮನ. ಸಾಮಾಜಿಕ ಪ್ರಜ್ಞೆ ಇರೋರು ಲಾ ಮಾಡ್ತಾರೆ, ಇದು ಯಾವಾಗ್ಲಾದ್ರೂ ಮಾಡ್ಬೋದು. ಮಾತಾಡು ಮಂಗಾರವೇ, ಕಾಫಿ ಕಾಪಿ ಏನ್ಬಿಡೆ ಹಣ ಬರ ಕಿಡ್ತು ಅಂತ ಹೊಸ್ಕೊಬಿಡ್ತೀವಿ. ನಾಳೆ ಕ್ಲೀನ್ ಆಗಿ ಒಗ್ದಿ ನಮ್ಗೆ ಪ್ರೂಫ್ ತೋರ್ಸಿದ್ರೇನೋ ಹೊಸ್ಕೊಳ್ಳೋದು. ಎಲ್ಲಾ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್. ಇವತ್ತು ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತು ನಾನು ಮೂವಿಗೆ ಹೋಗ್ಬೇಕಾಗಿತ್ತು, 10 ವರ್ಷ ಹೋಗುವ ಅನ್ಕೊಂಡೆ. ನರಸಿಂಹ ಅವತಾರ ಅಂತ ಒಂದು ಹೊಸ ಮೂವಿ ಬಿಟ್ಟವ್ರಲ್ಲ, ಅದ್ಯಾವುದೋ ಆ ಮೂವಿ 10 ವರ್ಷ ಹೋಗಬೇಕಾಗಿತ್ತು. ಆದ್ರೆ ಇವಾಗ ಎದ್ದಿದ್ದೆ ನಾನು 10 ಗಂಟೆ ಆಗ್ಬಿಟ್ಟದೆ, ಇನ್ನು ಅರ್ಧ ಗಂಟೆಗೆ ಹೋಗಕ್ಕಾಗಲ್ಲ ಗೈಸ್. ಬನ್ನಿ ಅಲ್ಲುಜ್ಜವ ಗೈಸ್. ಯಾಕೋ ನಾನು ಫೇಸ್ ವಾಶೇ ಕಾಣಿಸ್ತಾ ಇಲ್ಲ, ಮುಖ ತೊಳಿಬೇಕು. ಫೇಸ್ ವಾಶ್ ಎಲ್ಲ ಇದೆ ಗಣೆ. ಅಮ್ಮ ಸರಿ ಆಯ್ತು ಬಿಡಮ್ಮ, ತಪ್ಪಾಯ್ತು. ನಾನು ಆಚ್ಕೋಬೇಕು ಹೊಸಿ, ನನ್ ಫೇಸ್ ವಾಶ್ ಉಟ್ಕೊಡು ನಿನ್ ತಮ್ಮಯ್ಯ ಅಂತ. ಎಲ್ಲೈತು ಒಂದೊಂದು ಸಿಗ್ತಾ ಇಲ್ಲ. ಸಿಕ್ತು, ಇಲ್ಲೈತೆ ನೋಡಿ ಗೈಸ್, ಕೊನೆಗೂ ಸಿಕ್ತು ಫೇಸ್ ವಾಶ್. ಬನ್ನಿ ನಮ್ಮ ಅಮ್ಮಂಗೆ ತೋರಿಸು. ಅಮ್ಮ ಫೇಸ್ ವಾಶ್ ಸಿಕ್ತು ಕಣಮ್ಮ. ಯಾಕಂದ್ರೆ ಇದು ಮುಸ್ಟಾಕ್ ಫೇಸ್ ವಾಶ್, ಇದರಲ್ಲಿ ಸಾಲಿಕ್ ಆಸಿಡ್ ಇರುತ್ತೆ, ಮತ್ತೆ ಇದು ನಮ್ ಪಿಂಪಲ್ ಆಕ್ನಿ ಎಲ್ಲಾನು ಡಿಸ್ಟ್ರಾಯ್ ಮಾಡುತ್ತೆ, ಮತ್ತೆ ಇದರಲ್ಲಿ ಲಿಕ್ವರೈಸ್ ಕೂಡ ಇರುತ್ತೆ. ಅದರಿಂದ ನಮ್ ಫೇಸ್ ಬ್ರೈಟ್ನಿಂಗ್ ಆಯ್ತದೆ. ಮತ್ತೆ ಈ ಪ್ರಾಡಕ್ಟ್ ನಿಮ್ಗೆ ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲದರಲ್ಲಿ ಸಿಗ್ತದೆ. 6.5 ಲಕ್ಷಕ್ಕಿಂತ ಜಾಸ್ತಿ ಜನ ಇದಕ್ಕೆ ರಿವ್ಯೂ ಕೊಟ್ಟವ್ರೆ. ಮತ್ತೆ ಈ ಪ್ರಾಡಕ್ಟ್ ಬರೀ 125 ರೂಪಾಯಿ ಅಷ್ಟೇ. ಬನ್ನಿ ಇವಾಗ ಮುಖ ತೊಳೆದು ತೋರಿಸ್ತೀನಿ ಗೈಸ್. ಮುಖ ತೊಳ್ಕ ಬಂದಿ. ಮತ್ ನೀವು ಈ ಫೇಸ್ ವಾಶ್ ನ ಟ್ರೈ ಮಾಡಿ. ನಿಮ್ಗೂ ಏನಾರ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಇಲ್ಲಾಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ ಗೈಸ್. ನಾನು 5ನೇ ಕ್ಲಾಸ್ 6ನೇ ಕ್ಲಾಸ್ ಫ್ರೆಂಡ್ ಒಬ್ಬ ಬಂದವನೇ, ಬನ್ನಿ ತೋರಿಸ್ಬಿಡ್ತೀನಿ. ಗೈಸ್ ಇವನ್ ನಂಗೆ 5ನೇ ಕ್ಲಾಸ್ 6ನೇ ಕ್ಲಾಸ್ ಇಂದ ನನ್ನ ಫ್ರೆಂಡು, ಇವಾಗ್ಲೂ ಫ್ರೆಂಡು. ಏನಪ್ಪ ಕುಳ ಸಮಾಚಾರ ಗೈಸ್. ಇವನ್ ನೋಡಿ ಚಿಕ್ಕ ಹುಡುಗಂತರ ಕಾಣಿಸ್ತಾನೆ. ಇವಾಗ ಫಸ್ಟ್ ಪ್ಯೂನ್ ಸೆಕೆಂಡ್ ಪ್ಯೂನ್, ಆದ್ರೆ ನನ್ನ ಕ್ಲಾಸ್ ಇಡಪ್ಪ ನನ್ನ ಮಗ ಬೆಳವಣಿಗೆ ಆಗಿಲ್ಲ ಅಷ್ಟೇ, ಕುಳ್ಳು ಅವನೇ. ಏನಪ್ಪ ಕಂಟೆಂಟ್ ಸಿಕ್ತು ಅಂದ್ಬಿಟ್ಟು ಎಲ್ಲೆಲ್ಲೋ ಹಿಡಿದು ಬಿಡ್ತಾನೆ ಬ್ರೋ. ಬಲ ತಿಂಡಿ ಮಾಡ್ಕೋಗು. ಬೇಡ ಪರವಾಗಿಲ್ಲ. ಏನ್ ಮಾಡಿದ್ರಾ? ಚಪಾತಿ. ಇಲ್ಲ ನಮ್ಮ ಚಪಾತಿ ತಿನ್ಕೊಂಡ್ಬಂದೆ. ಮತ್ ಗೈಸ್ ಇವತ್ತೊಂದು ಕಂಟೆಂಟ್ ಏನ್ ಗೊತ್ತಾ, ನನ್ನ ರಿಸಲ್ಟ್ ಬಂದದೆ ನೈಟ್ ನೋಡಿದೆ ನಾನು. ಅದು ನನಗೆ ನೋಡಕ್ಕೆ ಅಂದ್ರೆ ನಾನು ಸರ್ಚ್ ಮಾಡಿ ನೋಡಿದೆ, ಆ ಬರ್ನಿಲ್ ನನ್ನ ಫ್ರೆಂಡ್ ಕೈಲಿ ನೋಡಿಸ್ಬಿಟ್ಟು ರಿಸಲ್ಟ್ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಂಡವನಿ. ರಿಸಲ್ಟ್ ಬಂದು ಒಂದು 3-4 ದಿವಸ ಆಗ್ಬಿಟ್ಟದೆ, ನಂಗೆ ಗೊತ್ತೇ ಇಲ್ಲ. ನೆನ್ನೆ ಯಾರೋ ಒಬ್ರು ಯೂಟ್ಯೂಬ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋರು ರಿಸಲ್ಟ್ ಬಂದದೆ ಬ್ರೋ ನೋಡಿ ಅಂತ. ಇವಾಗ ರಿಸಲ್ಟ್ ಬಂದಿರೋದು ನಮ್ಮ ಅಮ್ಮಂಗೆ ಹೇಳೋಣ, ಇಲ್ಲ ನಮ್ಮ ಅಮ್ಮ ಅಪ್ಪ ಇಬ್ರು ಒಟ್ಟಿಗೆ ಹೇಳೋಣ, ಹೋಲ್ಸೇಲಾಗಿ ಉಗಿಸ್ಕೊಳ್ಳೋ ಹುಡುಗಿ. ರಿಸಲ್ಟ್ ಏನಾಯ್ತು ಅಂತ ನಮ್ಮ ಅಪ್ಪ ಅಮ್ಮ ಇಬ್ರು ಒಟ್ಟಿಗೆ ಸೇರ್ತಾರೆ ಸಂಜೆ ನೈಟ್ ಟೈಮಲ್ಲಿ, ಅವಾಗ ತೋರಿಸ್ತೀನಿ ರಿಸಲ್ಟ್ ಏನಾಯ್ತು ಅಂತ. ಗೈಸ್ ನಮ್ಮ ಜ್ಞಾನವಿನ ಬಿಟ್ಬಿಟ್ಟು ಆ ಗಂಡನೂ ಹೆಂಡ್ತಿನೂ ಮೈಸೂರಿಗೆ ಹೋಯ್ತವ್ರೆ ನೋಡಿ ಗೈಸ್. ಬ್ರೋ ಯಾಕೆ ಬ್ರೋ ನಮ್ಮ ಜ್ಞಾನವಿನ ಎಲ್ಲಿ ಬ್ರೋ? ಜ್ಞಾನವಿ ಕರ್ಕೋಬೇಕು ತಾನೆ ಪಾಪ, ಸ್ಕೂಲ್ಗೆ ರಜಾ ಹಾಕ್ಸ್ಬಿಟ್ಟು. ಓಹೋ ಗೈಸ್ ನಮ್ ಜ್ಞಾನವಿ ಅವ್ರ ಮನೇಲಿ ವರಲಕ್ಷ್ಮಿ ಹಬ್ಬ ಹೆಂಗ್ ಮಾಡ್ತಾರೆ ಗೊತ್ತಾ? ಜ್ಞಾನವಿ ಹೆಂಗ್ ರೆಡಿ ಆಯ್ತಾಳ ಅವತ್ತೊಂದ್ ದಿವಸ ಮಾತ್ರ ನೆಕ್ಸ್ಟ್ ಲೆವೆಲ್ ಕಂಟೆಂಟ್ ಆಗಿರುತ್ತೆ. ಜ್ಞಾನವಿಗೆ ಸೀರೆ ಉಡ್ಸ್ಬಿಡೋಣ ಈ ಸತಿ. ಅವತ್ತು ಉಡ್ಸಿದ್ವಲ್ಲ, ತಿರ್ಗಿ ಉಡ್ಸ್ಬಿಡ್ರಿ. ಯಾಕೆ ಉಡ್ಸಕ ಉಡ್ಸೋಣ ಬಿಡು. ಓಕೆ ಬಾಯ್, ಸೇಫ್ ಜರ್ನಿ. ಅಪ್ಪ ಸಸಾಂಗ ಸಮಾಚಾರ ಬಾರ್ಸು. ಶಶಿಕಲಾ ಅವ್ರೆ ಊಟ ಹಾಕೊಡ್ಡಿ. ಓಹೋ ಅಲ್ಲೇ ಹೋದ ಅಟ್ಟಿಗೆ ಬರ್ಲಿಲ್ಲ. ಬೇಸ್ ನಮ್ಮ ಮಟ್ಲಿ ಹೊತ್ತು ಚಪಾತಿ ಉಜ್ಬೂರ್ವ ಗಂಡು ಪ್ರಜು ಅಂತ ಕುಳ್ಳ. ಏನ ಏನಂತ ನೀನು ಲವ್ ಹೇಳ್ತಿ ಕೇಳಿಸ್ಕೊ. ಇದು ನೀನು ಒಂದ್ಸತಿ ಇದು ಹೇಳಿದೆ ಗೊತ್ತಾ? ಹೇಳಿದ್ಯಾ ನೀನು ಲವ್ ಪ್ರ್ಯಾಂಕ್ ಮಾಡಿರ್ಲಿಲ್ವಾ? 1 ಮಿಲಿಯನ್ ಹೊಡಿತಲ್ಲ ಅದ್ರಲ್ಲಿ ನೋಡು. ಮಂಡ್ಯ ಹುಡುಗಿ ಸ್ಟೋರಿ ಅಂತೆ, ಮಂಡ್ಯ ಹುಡುಗಿ ಸ್ಟೋರಿ. ನಾನು ನಿನ್ನ ನಡ್ಕೊ ಹೋಗಿದ್ದೀನಿ. ಊಟ ಮಾಡಲ್ಲ ನೋಡು, ಊಟ ಮಾಡಲ್ಲ ನೋಡು, ಹಂಗೆ ಆಡ್ತಿದ್ರೆ ಹೋಗು. ಹೋಯ್ತೀನಿ ತಗೋ, ನೀನೇ ತಿನ್ಕೊಬಿಡಿ. ಗೈಸ್ ನಮ್ಮ 3 ಗಾಡಿಗಳು ನೋಡಿ ಹೆಂಗ್ ನಿಂತವೆ. ನೆಕ್ಸ್ಟ್ ಸಕ್ಕದಾಗಿ ನಿಂತವೆ. ನೆಕ್ಸ್ಟ್ ಅಲ್ಲೊಂದ್ ಕಾರು ಇಲ್ಲೊಂದ್ ಕಾರು. ಇಷ್ಟು ನಿಂತ್ಕೊಬಿಟ್ರೆ ಫುಲ್ ಆಗೋಯ್ತದೆ ಕಂಪ್ಲೀಟ್ ಮನೆ. ಇದು ನಮ್ ದೊಡ್ಡಪ್ಪವ್ರದ್ದು, ಇದು ನಮ್ದು, ಇದು ನಮ್ದು. ಯಾಕೆ ಬಂದಿದ್ದಾಳೆ ಒಟ್ಟಿಗೆ ನಮ್ಮ ಒಟ್ಟಿಗೆ ಮುಖ್ಯ? ಯಾಕೆ ಮುಖ್ಯ ಕೇಳಕ ನಿನ್ನ ಏನ್ ಕೇಳಕ ನಿನ್ನ? ಗೈಸ್ ಇಲ್ಲಿ ನಮ್ಮ ಮಟ್ಲಿ ನೀರೇ ಇಲ್ಲ, ಆದ್ರೂ ನೀರದೆ. ಇವಳು ಏನಕ್ಕೆ ನೀರ್ ಕುಡಿ ಅನ್ಕೊಂಡ್ ಬಂದಿರೋದಾ? ಕೊಟ್ಬಿಡ್ತಾರೆ ಬಂದ್ಬಿಡು ನೀರ.
ನೀರ್ ಕೇಳ್ಕ ಬಂದಿರೋದಮ್ಮ ಏನಕ್ಕ ಬಂದೆ ನಮ್ಮ ಒಟ್ಟಿಗೆ ಮುಖಿ ಲವ್ ಭಾಮದೇವಿ ಎಲ್ಲಿ ಹೋಗಿದೆ ಬಾ ಇಷ್ಟೇ ಕಣ್ ಹೋಗೋದು ಇನ್ನೇನಿಲ್ಲ ಗೈಸ್. ನಾನು ಜಿನ್ನಳ್ಳಿನೂ ಮೈಸೂರಿಗೆ ಹೋಗ್ತಾ ಇದ್ದೀವಿ ಇವಾಗ ಗೈಸ್. ಮೂವಿಗೆ ಹೋಗೋಕ್ಕೆ ಅಂತ ನಾನು ಜಿನ್ನಳ್ಳಿನೂ ಬಂದು ಸಿಕ್ಕಾಪಟ್ಟೆ ರಶ್ ಆಗಿದ್ರು. ಮೂವಿಗೆ ಹೋಗದೆ ಅಂತ ವಾಪಸ್ ಬರಲ್ಲ, ಮೂವಿಗೆ ಹೋಯ್ತೀನಿ. ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತಲ್ಲ, ಅದಕ್ಕೆ ಒಂದು 10 ನಿಮಿಷ ಇಲ್ಲಿ ಕೂತಿದ್ದು ಮೂವಿ ಸ್ಟಾರ್ಟ್ ಆದಮೇಲೆ ಹೋಗವ ಅಂತ ಇಲ್ಲ. ಒಂಥರ ಮುಜುಗರ ಆಗೋದೇನು ಅಂದರೆ ಅಕ್ಕಪಕ್ಕ ಯಾರೇ ನಿಂತಿದ್ರು ಈ ಶರತ್ ಕನ್ನಡಿಗ ಅವನು ಶರತ್ ಅಲ್ಲಿ ಶರತ್ ಅಂತ ಒಬ್ಬರಿಂದ ಒಬ್ರಿಗೆ ತೋರಿಸ್ತಾರೆ. ತೋರ್ಸ್ಕೊ ನಾವು ಕವೇ ನೆಗಿತವೆ. ಅದೊಂಥರ ಮುಜುಗರ ಫೀಲ್ ಆಯ್ತದೆ ಅಷ್ಟೇ ಗೈಸ್. ಇದು 3D ಮೂವಿ ಅಂದರೆ ಕನ್ನಡಕ್ಕೆ ಹಾಕ ನೋಡಬೇಕು. ನಾನು 3D ಮೂವಿಗೆ ಇದೇ ಫಸ್ಟ್ ಟೈಮ್ ನಾನು 3D ಮೂವಿಗೆ ಬಂದಿರೋದು, ನೋಡೇ ಇಲ್ಲ. 3D GRS ವಂಡರ್ಲ್ಯಾಂಡ್ ನೋಡಿದ್ದು ಆ ಥರ, ಬಟ್ 3D ಮೂವಿ ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಬನ್ನಿ ಹೆಂಗೆ ನಾವು ಭಕ್ತ ಪ್ರಹ್ಲಾದ ಮೂವಿನ ನಮ್ಮ ಅಪ್ಪ ಹುಟ್ಟಾಗಿಂದನೂ ತೋರಿಸ್ಕೊಂಬಂದಿದೆ ನನಗೆ. ಇಲ್ಲಿ ನೋಡ್ಬಿಟ್ಟು ಅದು ರಿಯಲ್ ಭಕ್ತ ಇದು ಏನದು ಆನಿಮೆ ಮೂವಿ ಇದು, ಅಂದರೆ ರಿಯಲ್ ಮನುಷ್ಯರು ಮಾಡಿಲ್ಲ ಇದರಲ್ಲಿ. ಅಯ್ಯೋ ಅವ್ನ ಅಜ್ಜಿ ತಲೆಗೆಡ್ ಆಯಿತು. ಒಂದು ಅರ್ಧ ಗಂಟೆ ಕೂತಿದ್ವಲ್ಲ, ಅರ್ಧ ಗಂಟೆ ಕುಂತಿದ್ವು ಅನ್ಸುತ್ತೆ ಅಷ್ಟೇ. ವಾಪಸ್ ಎದ್ದು ಬಂದ್ಬಿಟ್ಟು ಸೇಮ್ ಭಕ್ತ ಪ್ರಹ್ಲಾದ ಮೂವಿ ಹೆಂಗದೆ ಅದನ್ನೇ ಡಿಟ್ಟೋ ಅದೇ ಮಾಡೋರಲ್ಲ. ಇನ್ನೇನಾದ್ರು ಚೇಂಜ್ ಮಾಡಿದವ? ಏನು ಚೇಂಜ್ ಮಾಡಿದ ಅದೇ ನಾನು ಇದ್ರಲ್ಲಿ ಬುಕ್ ಮೈ ಶೋ ಅಲ್ಲಿ ನೋಡಿದ್ವಿ, ರೇಟಿಂಗ್ಸ್ 9.7 ಇತ್ತಲ್ಲ, ಚೆನ್ನಾಗಿರುತ್ತೇನೋ, ಒಳ್ಳೆ ಮೂವಿ ಅನ್ಕೊಂಡು ನಾನು ಆ ಥಾಟಲ್ಲಿ ಓದಿ. ಆದರೆ ಇದು ನೋಡಿದ್ರೆ ಇದು ಹಿಂಗದೆ. ಆಮೇಲೆ ಯಾರೋ ಕಮೆಂಟಲ್ಲೂ ಮಹಾವತಾರ್ ಕನ್ನಡಕ್ಕೆ ಹೋಗ್ಬೇಕಿತ್ತು ನೀವು, ಅದು ಚೆನ್ನಾಗದೆ ಅಂತ ಯಾರೋ ಯೂಟ್ಯೂಬಲ್ಲೂ ಕಮೆಂಟ್ ಹಾಕಿದ್ರಲ್ಲ. ಮೋಸ್ಟ್ಲಿ ನೋಡಿರ್ತಾರೆ. ಚೆನ್ನಾಗಿದ್ದೇನೋ ಅನ್ಕೋ ಹೋದ್ರೆ ಅದು ನೋಡಿದ್ರೆ ಪೂರ್ತಿ ಅನಿಮೆ ಮೂವಿ, ಅಂದರೆ ಬರೀ ಗೊಂಬೆಗಳೇ ಇರ್ತವೆ. ಚಿಂಟು ಟಿವಿನೇ ಎಷ್ಟು ಚೆನ್ನಾಗಿರುತ್ತೆ. ಸೇಮ್ ಚಿಂಟು ಟಿವಿ ನೋಡ್ದಂಗಾಗದೆ ಅಲ್ವಾ? ಚಿಂಟು ಟಿವಿ ಭಕ್ತ ಪ್ರಹ್ಲಾದನ ಚಿಂಟು ಟಿವಿಲಿ ನೋಡ್ದಂಗೆ ಆಗೋಯ್ತು ನಮಗೆ. ಇವಾಗ ವಾಪಸ್ ಹೋಯ್ತೀವಿ ಅಷ್ಟೇ. ಒಟ್ಟಿಗೆ ಹೊಸಿ ಬಟ್ಟೆ ಗಿಟ್ಟೆ ತಗೊಂಡು ಒಟ್ಟಿಗೆ ಹೊಂಟೋಯ್ತೀವಿ ಗೈಸ್. ಇವಾಗ ನಾನು ನಮ್ಮ ವಿನಯ್ ಅವರು ಊಟ ತಿನ್ನಕ್ಕೆ ಹೋಗ್ತಾಯಿವಿ ಗೈಸ್. ಇದೇ ನಾವು ಆರ್ಡ್ರ್ ಮಾಡಿರೋ ಊಟ ಇವಾಗ ಬಾರಿಸೋದೆ ಗೈಸ್. ಇದೇ ನಮ್ಮ CBS. ಮುಂಚೆ ಇಲ್ಲ ನಾನು ಇಲ್ಲಿಂದಾನೇ ಬಸ್ ಎತ್ಕೊಂಡು ನಮ್ಮ ಊರಿಗೆ ಹೋಯ್ತಿದ್ದು. ಇವಾಗ ಅದರ ಆಪೋಸಿಟ್ ಇಲ್ಲಿರೋ ಗಾರ್ಡಮಲ್ಲಿ ಬಟ್ಟೆ ತಗೊಳಕ್ಕೆ ಹೋಯ್ತಾವನಿ ಗೈಸ್. ಒಂದು ಬಟ್ಟೆ ಇಷ್ಟ ಆಗಲಿಲ್ಲ, ವಾಪಸ್ ಒಟ್ಟಿಗೆ ಹೋಗ್ತಾವೆ ಇವಾಗ ಗೈಸ್. ಮೈಸೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಹೋಯ್ತಾ ಇದೆ ಅನ್ಕೊಳ್ಳಿ. ಹೆಚ್ಚು ಕಮ್ಮಿ ಅರ್ಧ ಮುಕ್ಕಾಲು ಗಂಟೆಯಿಂದ ಇಲ್ಲೇ ಕೂತಾವಿ, ಇನ್ನು ಬಿಡ್ತಾನೆ ಇಲ್ಲ ಮಳೆ. ಇಲ್ಲಿ ನೋಡ್ರಿ ಗೈಸ್. ಇವಾಗ ನಮ್ಮ ಅಪ್ಪ ಬರ್ತಾರೆ, ನಮ್ಮ ಅಪ್ಪನ ಕರ್ಕಟ್ಟಿದ್ದಾರೆ. ಏನಪ್ಪ 3 ಜನ ಕೂತ್ಕೊಳ್ಳಪ್ಪ ಅದ್ದ ನಡ್ಕೊಂಬಂದೆ ನೋಡು. 3 ಜನ ಅಪ್ಪ. ಏನಪ್ಪ ಸಮಾಚಾರ? ನಡಿ ಲೇಟ್ ಆಯ್ತು. ಊಟ ಮಾಡಿದೆ ಮಧ್ಯಾಹ್ನ? ಏನಕ್ಕಪ್ಪ ಮಾಡಿದೆ ಊಟನ? ಜಾಸ್ತಿ ನಡಿ ಮನೆ ಕೊನೆಗೆ ಒಟ್ಟಿಗೆ ಬಂದು ಅಮ್ಮ ಫುಲ್ ನೆಂದೋಗ್ಬಿಟ್ಟು ಇಲ್ಲಿ ಈ ಶರ್ಟು ಒಂದು 300 ಗ್ರಾಮ್ ಬರೋದು, ಇವಾಗ 3 kg ಹೋಗೋದೆ. ಬಟ್ಟೆ ಚೇಂಜ್ ಮಾಡೋದು ಹೆಂಗೆ ಅಂತ ಜನಕ್ಕೆ ತೋರಿಸ್ತಾವನೆ. ಹೊಸಿ ತೋರಿಸ್ಕೊಟ್ಬಿಡಪ್ಪ. ಡೋಂಗಿಗಳು ಆ ಥರ ತೋರಿಸೋದು, ಬಟ್ಟೆ ಚೇಂಜ್ ಮಾಡೋದು ಏನಾದ್ರು ತೋರಿಸ್ತಾರೆ. ನಮ್ಮ ಚಿಕ್ಕ ವಯಸ್ಸಲ್ಲಿದ್ದಾಗ ಚೌಕ ತೆಗೆದ್ಬಿಟ್ಟು ಗೈಸ್ ನೀವೆಲ್ಲ ನೆನ್ಪಿಡ್ತಾ ತಲೆ ಸೀಟೋದು. ಇವಾಗ ನೋಡು ಕೇರೇ ಇಲ್ಲ. ಅಯ್ಯೋ ಬಿಡವ ಆಯ್ತು, ಸೀಟ್ ಬಿಡ್ರಿ. ಎಂತ ದರಿದ್ರ ಅಂದ್ರೆ ನೀನು ಅಲ್ಲ, ಯಾರು ಕೂತಿಲ್ಲ ನೋಡು. ಅಲ್ಲ ಎಂತ ಗ್ಯಾಪ್ ನಡ್ಕ ಬಂದ್ಬಿಟ್ಟಿದೆಯಲ್ಲ, ಎಂತ ಕಿತ್ತೋದೊಳಿರ್ಬೇಕು ನೀನು. ಲವ್ ಮಾಡಕ್ಕೆ ಮದ್ವಾಗಿ ಏನು ಕಷ್ಟ ಸುಖ ಮಾತಾಡ್ಬಾರ್ದ ನಾವು ಪರ್ಸನಲ್. ನನ್ನ ಯಾಕೆ ಮದುವೆ ಅದೇ ನನ್ನ ಹೆಂಡತಿ ಮುಟ್ಬೇಕಾಗಿ ಮುಂಚೆ ನಾನು ಮುಟ್ಬಿಡ್ಬಾರ್ದು. ಏನು ಅಂದ್ರೆ ನೋಡಿ, ಏನಂದ್ರೆ ಎಲ್ಲ ಏನಕ್ಕೆ ನೀನು ಹೆಂಗ್ಸ್ ಅಂತಾರಲ್ಲ, ಎಲ್ಲ ಏನಕ್ಕೆ ನೀನು ಚೈಲ್ಡ್ ಅಂತಾರಲ್ಲ. ನಾನಿಲ್ಲಿ ಏನು ಕೊಡ್ಸಿಲ್ಲ, ಏನಿಲ್ಲ. ಇದು ತಾಳಿಗೆ ಪಾಳಿ ಕೊಡ್ಸಿದ್ನಲ್ಲ, ಹಾಕ ಬರಕಿಲ್ವ ಮದುವೆ ಅಡ ಇಟ್ಬಿಟ್ಟು ಎಲ್ಲ ತಗೊಂಡು ನಿನ್ ಗಂಡನ್ ಕೊಡಕ್ಕೆ ಏನಮ್ಮ ಹಿಂಗ ಮುಖ್ಯ. ಅಲ್ಲಿ ನೋಡಲಿ ನಿಂಗ್ ಇರ್ಬೇಕಾದ್ರೆ ಇಲ್ಲ ನಂಗೆ ಸಿಗ್ನಲ್ ಕೊಡ್ತಾರದಪ್ಪ. ಇಷ್ಟೆಲ್ಲ ಇವನ್ಗ ಕೈ ಮಾತ್ರ ಜಿನ್ನಳಿ ಫುಲ್ ಲೂಸ್ಟು ಅನ್ಕೋ. ಮಳೆಲೆಲ್ಲ ನೆನ್ಸ್ಕೊಂಡು ಸಾಯಿಸ್ಬೇಕಾಯ್ತು. ಸರತ್ತು ಮತ್ತೆ ಅಷ್ಟೇ ಕುಂಕುಮ ತಗೊಳಕ್ ಬಂದ್ಬಿಡಲ್ಲ ಒಬ್ರು. ಇವ್ರು ಮಾತ್ರ ಕರ್ಕೊಂಬರೋದ್ ನಾನು. ವರಲಕ್ಷ್ಮಿ ಬುದ್ಧಿಸ ಏನ್ ಮಾಡೋ ಗೊತ್ತಾ, ನಮ್ಮಮ್ಮ ನೀನು ಇಬ್ರುವೆ. ನಮ್ಮಮ್ಮ ಲಕ್ಷ್ಮಿ ಕೂರ್ಸಿದ್ದೆ, ನೀನ್ ಬಂದ ಮುತ್ತೈದೆಯವ್ರಿಗೆ ಎಲ್ಲಾರ್ಗು ಇಟ್ಕೊಡ. ನಾನ್ ಮಾನ ಮರ್ಯಾದೆಲ್ಲ ತೆಗೆದಾಕ್ಬಿಟ್ಟೆ, ಕಾಲೆಲ್ಲ ಕಟ್ಟಿಸ್ಬಿಟ್ಟು ಎಲ್ಲ ಮಾನ ಮರ್ಯಾದೆಲ್ಲ ತೆಗಿಬಿಟ್ಟೆ. ಬಟ್ಟೆ ಬಿಸಾಕಿ ನನ್ ಬಟ್ಟೆ ಇದು.
ಬಂದಿರೋದು ಹೆಂಗ್ ಸಿದ್ದಂಗಿಲ್ಲ ನೋಡ ಡುಮ್ಮಿ ನನ್ ಮಿಸಸ್ ಕಾಲ್ ನೋಡ್ರಿ ಏನ್ ಹಾಟ್ ಆಗೈತೆ ನಿಂಗ್ ಕಾಲ ಹಾಟ್ ಅಲ್ಲ ಇತ್ತಾಗೂ ಇಲ್ಲ ಇಲ್ಲಿ ನೋಡಿ ಎಲ್ರು ಶೇಪು ಹಿಂಗೆ ಮೀನ್ ತರ ಬಂದ್ರೆ ಇವ್ನು ಹಿಂಗೆ ಬಿಡ್ತದೆ ಈ ಶೇಪ್ ಇರಕ ಹುಡುಗ ನೀವ್ ಹುಡುಕಿರಕಲ್ಲ ನೋಡಿಲಿ ಹಿಂಗ ನಿಂದು ಇವಾಗ ನಮ್ಮ ಅಪ್ಪ ಅಮ್ಮಗೆ ನನ್ ಬಂದಿರೋ ರಿಸಲ್ಟ್ ಅನ್ನೋದನ್ನ ಅದು ಹೇಳ್ಬಿಡ್ತೀನಿ ಹೆಂಗ್ ರಿಯಾಕ್ಟ್ ಮಾಡುತ್ತೆ ನಮ್ಮ ಅಪ್ಪ ನಮ್ಮ ಇವಾಗ ಮಾತಾಡ್ಸ್ಕೊಂಡು ಅದಕ್ಕೆ ಫುಡ್ ಅಂತ ಭರವಸೆ ನಾನು ಬನ್ನಿ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡುವ. ಅಪ್ಪ ಏನ ಅಮ್ಮ ವಿಷಯ ಏನಂದ್ರೆ ಅಪ್ಪ ಬೇಸ್ ನಮ್ಮಪ್ಪ ಅವಾಗಲೇ ವಜ್ರಮುನಿ ತರ ನೋಡ್ತಾರೆ ಜಾಸ್ತಿ ರಿಸಲ್ಟ್ ಬತ್ತು ಕಣಪ್ಪ ಬತ್ತು ಏನ್ ಫೇಲ್ ಒಂದ್ ಬಂದಿದ್ದ ಪಾಸ್ ಒಂದ್ ಬಂದಿದ್ದ 33% ಅಂತ ಬಂದಿದ್ದ ಅವ ರಿಸಲ್ಟ್ ಬತ್ತು ಕಣವ ನಿಜ ಬತ್ತು ಕಣವ ಏನ್ ರೇಗಿಸ್ತಿದ್ಯ ಏನ್ ಕಿಂಡಲ್ ಮಾಡ್ತಿದ್ಯಮ್ಮ ನನ್ನ ನಮ್ಮಮ್ಮ ಈ ರೇಂಜ್ ಕೇಳ್ತದೆ ಇನ್ನು ನಮ್ಮ ಅಪ್ಪ ಬೇಕಿದ್ರೆ ರಿಯಲ್ ನಮ್ಮ ಅಪ್ಪ ಮಗನ್ ಬಗ್ಗೆ ಹರಿದು ಕುಡಿದ್ಬಿಟ್ಟದೆ. ಅಪ್ಪ ಏನಪ್ಪ ಹೇಳು ಏನಾಗಿರ್ಬೋದಪ್ಪ ನಾನು ಏನಾಗಿದ್ದು ಎಷ್ಟು ಸಬ್ಜೆಕ್ಟ್ ಅಲ್ಲಿ ಎಷ್ಟು ನಂಬರ್ ಕಮ್ಮಿ ಆಗಿದ್ದು ಇನ್ನೊಂದು ವರ್ಷ ತಗೊಂಡ್ ಪಾಸ್ ಮಾಡ್ತೀನಿ ಕಣಪ್ಪ 3ನೇ ವರ್ಷಕ್ಕೆ ಹೋಯ್ತೀನಿ ಅಂತ ಹೇಳ್ತಿದೆ ಅಷ್ಟೇ ತಾನೆ. ಇದೆಲ್ಲ ಗೊತ್ತಿರೋ ವಿಚಾರ ಅಮ್ಮ 5 ಪೇಲು ಕಣಮ್ಮ. ಅಪ್ಪ ನನ್ನ ಹಣ್ಗುವೆ 5 ಪೇಲು ನಿಜ ಹೇಳ್ತಾ ಇರೋದು ಫೇಲು 5 ಎಲ್ಲೆಲ್ಲಿ ಮಾಡೋದು ನೀನು ಅನಾಲಯ ಬಿಡ ಮೊದಲೇ ಡೋಂಗಿಗಳು ಮೊದಲೇ ಯಾಕಪ್ಪ ಹೆಂಗೈತಿ ಅಂದ್ರ ಆ ಸಬ್ಜೆಕ್ಟ್ ಅಲ್ಲಿ ಸಿದ್ಧಿ ಸಾಧಿಸ್ಬೇಕಲ್ವಾ. ಕಣಪ್ಪ ನಾನು ಸಾಧಿಸ್ತೀನಿ ಕಣಪ್ಪ. ಏನ್ ಸಾಧಿಸ್ತಾ ಇದೆ ನೀ ವರ್ಷ ಪಕ್ಕ ಸಾಧಿಸ್ತೀನಿ ಕಣಪ್ಪ. ಅಪ್ಪ ದಯವಿಟ್ಟು 2 ದೋಣಿ ಮೇಲೆ ಕಾಲ್ ಮಾಡಿದ್ರ 1 ದೋಣಿ ಫೇಲ್ ಆಗ್ಬೇಕು 1 ದೋಣಿ ಪಾಸ್ ಆಗ್ಬೇಕು. ಕಣಪ್ಪ ಲೈಫ್ ಅನ್ನೋ ದೋಣಿ ಮೇಲೆ ಇವಾಗ ನಾನು ಲಾ ಅನ್ನೋ ದೋಣಿ ಒಂದು ಲೈಫ್ ಅನ್ನೋ ದೋಣಿ ಒಂದು ನಾನು ಲೈಫ್ ಅಲ್ಲಿ ಸಕ್ಸಸ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತೇವೆ. ಲಾ ಅನ್ನೋ ದೋಣಿ ಸಾಮಾಜಿಕ ಪ್ರಜ್ಞೆ ಇರೋರು ಲಾ ಮಾಡ್ತಾರೆ. ಇದು ಯಾವಾಗ್ಲಾದ್ರೂ ಮಾಡ್ಬೋದು, ರೀಲ್ಸ್ ಯಾವಾಗ್ಲಾದ್ರೂ ಮಾಡಿ ಏನ್ ಬೇಕಾದ್ರೂ ಆಗ್ಬೋದು. ಅದ್ರ ವಿದ್ಯಾಭ್ಯಾಸ ಯಾವಾಗ್ಲೂ ಅಪ್ಪ ಇದು ಲಾ ಸಬ್ಜೆಕ್ಟ್ ಅಷ್ಟೇ ಕಣಪ್ಪ. ನಮ್ಮ ಕಾಲೇಜಲ್ಲೆಲ್ಲ ನಿನ್ನ ವಯಸ್ಸವರು ಇಲ್ಲ ನಿಂಗಿಂತ ಯಾರು ಲಾ ಮಾಡಲ್ಲ ಕಣೆ ಮಾಡ್ತಾರ ಕಣಪ್ಪ. ಯಾರಾದ್ರೂ ಲಾ ಮಾಡ್ತಾರ 53ನೇ ವರ್ಷವರು ಲಾ ಮಾಡಿದ್ರೆ ತಲುಪದ್ದ ಗೈಸ್ 5 ಸಬ್ಜೆಕ್ಟ್ ಇತ್ತು 5 ಫೇಲ್ ಆಗ್ಬಿಟ್ಟವ್ನೆ. ಅದೇ ಭಯ ಅಪ್ಪ. ತಪ್ಪಾಯ್ತು ಕಣಪ್ಪ. ನೆಕ್ಸ್ಟ್ ಸಬ್ಜೆಕ್ಟ್ ಇಂದ ಪಾಸ್ ಮಾಡ್ಕೋತೀನಿ ಕಣಪ್ಪ ನೆಕ್ಸ್ಟ್ ಸೆಮ್ ಇಂದ. ಅಪ್ಪ ನಿನ್ನಿಷ್ಟ ನಿನ್ ಚಾಯ್ಸು. ಕ್ಷಮಿಸ್ಬಿಡಪ್ಪ ಅಪ್ಪ ಪ್ಲೀಸ್. ಸಾರಿ ಕಣಪ್ಪ, ನಿಂಗೆ ಬೇಜಾರಾಗಂತ ಕೆಲಸ ಮಾಡಿದ್ದೀನಿ ನಾನು. ದಯವಿಟ್ಟು ಕ್ಷಮಿಸ್ಬಿಡಪ್ಪ, ಬೇಜಾರು ಮಾಡ್ಕೋಬೇಡ. ಕ್ಷಮಿಸ ಅಂತ ಮಾತಾಡೋದು ಸ್ಫೂರ್ತಿಯಿಂದ ಹೇಳ್ತವನಿ. ಕ್ಷಮಿಸ್ಬಿಡಪ್ಪ. ನೆಕ್ಸ್ಟ್ ಸೆಮ್ ಇಂದ ಪಕ್ಕ ಕ್ಲಿಯರ್ ಮಾಡ್ತೀನಪ್ಪ. ನೆಕ್ಸ್ಟ್ ಸೆಮ್ ಇಂದ ಬೇರೆ ಯಾವ್ದು ಬ್ಯಾಕ್ ಉಳಿಸ್ಕೊಳ್ಳೋದನ್ನ ಕ್ಲಿಯರ್ ಮಾಡಕ್ ಟ್ರೈ ಮಾಡ್ತೀನಿ. ಎಲ್ಲಕ್ಕಿಂತ ಹೆಚ್ಚಾಗಿ ಛಲ ಇರ್ಬೇಕು, ಚಾಲೆಂಜ್ ಇರ್ಬೇಕು ಕಣಪ್ಪ. 2 ಇಲ್ಲದವನು ನಾಮರ್ದ ಮುಟ್ಟಾಳ ನನ್ನ ಮಕ್ಕಳು. ನಂತ 2 ಅವೇ ಕಣಪ್ಪ. ಚಾಲೆಂಜ್ ಏನು ಪ್ರಯತ್ನ ಇಲ್ಲ ಓದೋ ಟೈಮಲ್ಲಿ ಓದ್ಬೇಕು. ಅದ್ರ ಹೊಸಿ ಬುದ್ಧಿ ಇಲ್ಲ ಅಷ್ಟೇ ಕಣಪ್ಪ. ಸರಿಯಪ್ಪ ತಪ್ಪಾಯ್ತು. ನೆಕ್ಸ್ಟ್ ಸೆಮ್ ಇಂದ ಪಕ್ಕ ಪಾಸ್. ಏನ್ ಮಾಡ್ಬೇಡ ಬಿಡು. ಸಾರಿ ಗೊತ್ತು ನಿನ್ಗೇನು ಆಸಕ್ತಿ ಇಲ್ಲ ಅಪ್ಪ. ದಯವಿಟ್ಟು ಓದ್ಬೇಕು ಅಂತ ಆಸಕ್ತಿ ಇಲ್ಲ. ಓದ್ತೀನಪ್ಪ ನೆಕ್ಸ್ಟ್ ಟೈಮ್ ಇಂದ. ದಯವಿಟ್ಟು ಕ್ಷಮಿಸ್ಬಿಡಮ್ಮ. ದಯವಿಟ್ಟು ಸಾರಿ, ನಿನ್ಗೆ ಬೇಜಾರು ಮಾಡಿದೀನಿ. ನಿನ್ನ ಎಕ್ಸ್ಪೆಕ್ಟೇಷನ್ಗೆ ಕ್ಷಮಿಸ್ಬಿಡಮ್ಮ ಹೊಸಿ. ಶಶಿಕಲಾ ನೆಕ್ಸ್ಟ್ ಸೆಮ್ ಇಂದ ಕ್ಲಿಯರ್ ಮಾಡೇ ಮಾಡಬೇಕು. ಇರಪ್ಪ ಆಯ್ತು ಮಾಡ್ತೀನಿ. ನೆಕ್ಸ್ಟ್ ಸೆಮ್ ಪಕ್ಕ ಕ್ಲಿಯರ್ ಮಾಡಕ್ ಟ್ರೈ ಮಾಡೇ ಮಾಡ್ತೀನಿ. ಏನಮ್ಮ ಪಬ್ಲಿಕ್ ಮಾಡ್ಕೊಂಡು ಬೆಳಿಗ್ಗೆ ಎದ್ದಳ್ಕೋದ್ರೆ ಶುರು ಮಾಡ್ಕೊಂತ ಎಲ್ರ ಮನೇಲಿ ಸುಪ್ರಭಾತ ಓದಿದೆ. ನಮ್ಮಮ್ಮ ಸಂಸ್ಕೃತ ಮಾತಾಡುತ್ತೆ ಬೆಳಗ್ಗೆ ಎದ್ದಿದ್ದ ರಕ್ಸಾರಿ ಮಾಡಿಲ್ಲ, ರಗ್ಗಿದ್ ಮಾಡಿಲ್ಲ, ಅದ್ ಮಾಡಿಲ್ಲ, ಇದ್ ಮಾಡಿಲ್ಲ ಅನ್ಕೊಂಡು. A few moments later. ಜ್ಞಾನವಿ ನೋಡಿ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತೊಳ್ಳಿ ಅಂತ. ಚಿನ್ನಮಗಳೇ ಈ ಕಡೆ ತೋರ್ಸ್ಬಿಡವ ನಿನ್ ಮಕವ ಹೊಸಿ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಅಮ್ಕೋದ್ರೆ ಇಲ್ಲಿ ನೋಡಿ ಮೇಕ್ ಬರ್ತದೆ. ಇವಾಗ
ಕೈ ಬಿಡಲ್ಲ ಕಿತ್ತೋಳೆ ಇದು ಚಾಕಿ ತಗೊಡ್ತೀನಿ ಬಾ ಮಗ್ಲೆ ಚಾಕಿ ತಗೊಡ್ತೀನಿ ಬಾ ಏನು ಚಿನ್ನು ಕೋಪ ಬಿಡು ಮಾತಾಡು ಮಂದಾರವೇ ನಿನ್ ಜೊತೆ ತಿನ್ನಿ ಬೈಲೆ ನಿನ್ ಜೊತೆ ಸೇ ಕಟ್ಕೊತೀನಿ ಬೈಲಿ ಏನವೇ ಬೈಲಿ ಚಿನ್ನು ಮಗ್ಲೆ ನಿಂಗೆ ಡೈರಿ ಮಿಲ್ಕ್ ತಗೊಡ್ಬೇಕು ಗೈಸ್ ನಮ್ ಜ್ಞಾನವೇ ಅವರೊಟ್ಟಿಗೆ ಹೊಸ ಹಾಸಿಗೆ ಬಂದ್ಬಿಡದೆ ನಾನು ಮಗ್ಲೆ ಹೊಸ ಹಾಸಿಗೆನ ಇದು ನಾ ಕುತ್ಕೊಳ್ಳ ಕುತ್ಕೋಬೋದ ನಾನು ಕುತ್ಕೊಳ್ಳ ಬೇಡವಾ ಯಾಕೆ ಬೇಡ ಬಾ ಪೆನ್ಸಿಲ್ ಅಂತ ಇಲ್ವಂತೆ ತಗೋಬತ್ತೆ ಅಂಗಡಿ ಕರ್ಕೋನಾಕ ಬಾ ಅದಕ್ಕೆ ಅಂಗಡಿ ಕರ್ಕೊಯ್ತೀನಿ ಏನವೇ ಏನೇನ್ ಬೇಕು ಮಗ್ಲೆ ನಿಂಗೆ ಜಾಮಿಂಟಿ ಬೇಕಾ ಇಲ್ಲಿ ಇವನ್ನ ಕಾಫಿ ಗೋಪಿ ಅನ್ಬಿಡುವ ಬೈಲಿ ಕಾಫಿ ಗೋಪಿ ಗುಟ್ರಾ ಪಟ್ರ ಎಲ್ಲ ಅವರ ಬೈಲಿ ಕಾಫಿ ಗೋಪಿ ಬೇಕಾ ನೋಡಿ ಕಾಫಿ ಗೋಪಿ ಶಿಷ್ಯಾನು ಗುಟ್ರ ಇಲ್ಲ ಶರತ್ ಏನು ಮಗಳ ಇಲ್ಲಿ ನೋಡಿ ಕಾಫಿ ಗೋಪಿ ಶಿಷ್ಯಾನ ಇಲ್ಲ ಅನ್ನಲ್ಲ ಮಗಳೇ ಅನ್ನಲ್ಲ ಅನ್ಬಿಡು ಚಿನ್ನಬಿಟ್ಟೆ ಅನ್ನಲ್ಲ ಅನ್ಬಿಡು ನಮ್ ಚಿಕ್ಕಪ್ಪ ಹೋಗ ಮುದಾವಿ ಅನ್ಬಿಡು ಕಾಫಿ ಗೋಪಿ ಮುದಾವಿ ಬಿಡಲ್ಲ ಶಿಷ್ಯಾನು ಬುಡ ಶಿಷ್ಯಾಲೆ ನಮ್ಗೂ ಬರ್ತದೆ ಕಾಫಿ ಗೋಪಿ ಅನ್ಬಿಡೆ ಭಯ ಪಡಬೇಡ ಕಣೆ ಇವಾಗ ಅನ್ಬಿಡು ಜ್ವರಗಿ ಕಾಫಿ ಗೋಪಿ ಮುಂದೆಗೇನು ಬರಲ್ಲ ಅವನು ಅಲ್ಲಿಗೆ ಹೋಗಂತಾಳ ಗೈಸ್ ಇಲ್ಲಿಗೆ ಹೋದ್ಮೇಲೆ ಅಂತಾಳಂತೆ ಹೇಳ್ಬಿಡಿ ಇವಾಗ ಬರಲ್ಲ ಅಯ್ಯೋ ಗೈಸ್ ನಮ್ ಜ್ಞಾನವಿ ದೊಡ್ಡವ್ರಾಣಿ ಅನ್ಕಳಿ ಅನ್ನಕ್ ಭಯ ಪಡ್ತಾಳೆ ಇವಾಗ ಅನ್ಬಿಡ ಈಗ ಇದ್ರ ಒಳಿಕ್ ಹೋಗ್ಬೇಕಲ್ಲ ಅಂದಾಳಂತೆ ಯಾವ ಸಿಸಾ ಸಮಾಚಾರ ಇವಾಗ ಅನ್ಬಿಡು ಕಾಫಿ ಗೋಪಿ ಅನ್ಬಿಡು ಇವಾಗ ಪಾಣೆಲ್ ಕೇಳ್ಸಿದ್ದ ಅವನ್ಗೆ ಮುದವಿ ಯಾವ್ದು ಬಾಕ್ಸರೈಸರ್ ಇಲ್ಲಿ ನೋಡಿಲಿ ಓಹೋ ಇದ ಬಾಕ್ಸರೈಸರು ಅಯ್ಯೋ ಮುದವಿ ಏನು ನಿಂಗೆ ಯಾರು ಇಷ್ಟ ಚಿರುಪುಟಿ ಯಾಕಪ್ಪ ನಿಮ್ಮ ಅಮ್ಮ ಹೊಡಿಯೋದು ಸರಿ ನಿಂಗೆ ಯಾರು ಇಷ್ಟ ಮಗಳ ಯಾಕೆ ಇಷ್ಟ ಅಂಗಡಿಗೆಲ್ಲ ಕರ್ಕೋಗದ್ ನಾನು ಇಷ್ಟನಾ ಅಂಗಡಿ ಕರ್ಕೋಗಿಲ್ಲ ಅಂದ್ರೆ ನಾನು ಇಷ್ಟ ಇಲ್ಲ ಇಷ್ಟ ಅವ್ನು ಕಿಸಿ ಕೊಟ್ಟು ನೋಡ್ತೀನಿ ಕಣ್ಣಾನ ಕಣ್ಣೆ ಎನ್ನಿದು ಸಾಯವಾ ಕಾಫಿ ಗೋಪಿ ಮೇಲೆ ಭಯನಾ ಕಾಫಿ ಗೋಪಿ ಅನ್ಬಿಡು ಕಾಫಿ ಗೋಪಿ ಏನು ಹೋಗಲೇ ಕಾಫಿ ಗೋಪಿ ಏನು ಕಿತ್ಕೊಂಡ್ರೆ ನೀನ್ ಜೈ ಮಾತಾಡ ಬರಲ್ಲ ಹೆಣ್ಣಿನ ನೋಡ್ಬಿಟ್ಟು ಎಲ್ಲ ಇಷ್ಟು ಭಯ ಪಡುತ್ತೆ ಹೋಗ ಮುದವಿ ಏನು ಕಾಫಿ ಗೋಪಿ ಹೋಗು ಇವಾಗ ಕಾಫಿ ಗೋಪಿ ಅಲ್ಲನ್ನಕ್ಕಾಗ ನೀನು ನಿನ್ ಕೈಯಲ್ಲಿ ಹಿಡ್ಕೊಂಡ್ ಮುದವಿ ನಿಂಗೆ ಯಾವ ಅಲ್ಸರ್ ಬಲ್ ತಗೊಳಲ್ಲ ಇನ್ನು ಶಿವತ್ತ ಮಟ್ಲಿ ಮೇವು ಮುದ್ದೆ ಏನ್ರ ಒಳ್ಳೆ ಇಬ್ರು ಹಿಂಗಿದಾರೆ ಸೆಡೆಗಳ್ತಾರ ನಾಚ್ಕಾಯ್ತ ಈ ರಗ್ಗೋಸ್ಕೊಳಕ್ಕೆ ನನ್ ನಾಚ್ಕಾಯ್ತ ಅದೇ ಇವತ್ತು ಏನಕ್ಕಾರ ಮಗನೇ ಏನೇನೋ ಮಾಡ್ಬಾರ್ದು ಮಾಡಿ ರಗ್ಗಲ್ಲಿ ಅಮ್ಮ ನಾ ಇವತ್ತು ಹೆಂಗೋ ಹಣ ಬರಕ್ ಇಡ್ತು ಅಂತ ಹೊಸ್ಕೊಬಿಡ್ತೀವಿ ನಾಳೆ ಕ್ಲೀನ್ ಆಗಿ ಒಗದಿ ನಮ್ಗ ಪ್ರೂಫ್ ತೋರ್ಸಿದ್ರೇನೋ ಹೊಸ್ಕೊಳ್ಳೋದು ಏನ್ ಪ್ರೂಫ್ ಬರೋದೇ ಇಲ್ಲ ಇದೆ ಇಡಿಲ್ಲ ಅದೇ ಎಷ್ಟಿರ್ತೆ ಇಡಿಲ್ಲ ಆಯ್ತು ಈಗೇನಿಲ್ಲ ಹೇಳಿಲ್ಲ ಮೀಸೆ ನೋಡು ಹೆಂಗಿದ್ದು ಮದುವೆಗೆ ಭಗತ್ ಸಿಂಗ್ ಮೀಸೆಗಳ ನನಗಿರೋದು ಭಗತ್ ಸಿಂಗ್ ಮೀಸೆ ಅವ್ನು ನೋಡು ಜಿನ್ನಲ್ಲಿ ಕಮ್ಮಿ ಆಗ್ಬಿಟ್ಟೆ ನಾವು ಅಯ್ಯೋ ಇರಪ್ಪ ಆಮೇಲೆ ರೂಮ್ ಬರ್ದಂಗ ಹೋಗ್ತಾರ ಹೊಸ ಹೆಸರು ಕಟ್ಲ ಬೇಕಲ್ಲ ಹೊಸ ಹೆಸರು ಬೇಕಾ ಬೇಕು ಅಂತ ಆರ್ಡರ್ ಮಾಡಪ್ಪ ಸಾಯಿ ನನ್ ಮಗನೇ ಸಾಯಿ ಊತ ಹಾಕ್ತಿವಿ ನಮ್ ದುಡ್ಡಲ್ಲೇ ಸಾಯಿಸ್ತಾನೆ ನಾನು ಬದುಕ್ಬೇಕ ಸಾಯ್ಬೇಕಲ್ಲ ಜಿನಲ್ಲಿ ನನ್ನ ಮಗನೇ ನಿಮ್ ಪಿಕ್ಚರ್ ಕರ್ಕ ಹೋಗಿದ್ನಲ್ಲ ಎಲ್ಲ ಒಂದು ಸಣಿಕ ಮಾತ್ರ ಕಳ ಒಂದು
ಮೂವಿ ಬರೀ ಗೊಂಬೆಲೆ ಮೂವಿ ಮುಗಿಸ್ಬಿಟ್ಟವ್ರ ಕಳ ಎಂತ ಮೂವಿ ಗೊತ್ತಾ ಅಯ್ಯಪ್ಪ ತಿನ್ನಕರ ತಗೊಬರ್ತೀನಿ ಅಯ್ಯೋ ತಿಂತಪ್ಪ ಆಗಿರೋದು ಸಾಕು ನೋಡು ಹೆಂಗಿದೆ ಮದುವೆ ತಿಂದು ಅಲ್ಲೇ ಒಂದು ಜಿನಳಿ ಏನೋ ಹೊಡೆದಂತೆ ಗುಳೆ ಕೊಬ್ರ ಬರ್ಲ ಇವತ್ತಿಂದ ಗುಳೆ ಕೊಬ್ರ. ಮತ್ತೆ ಗೈಸ್ ಇವತ್ತು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ತುಂಬಾ ಜಾಸ್ತಿ ಇಷ್ಟ ಆಗಿದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗ್ಲೂ ಹಿಂಗೆ ಇರಲಿ. ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ ಒಳ್ಳೆ ಸಿಕ್ಕಾಪಟ್ಟೆ ಕಾಮಿಡಿ ಕಂಟೆಂಟ್ ಜೊತೆ. ನಿಮ್ಗೆ ಏನಿಸ್ತು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡ್ಕೊಂಡು ಹೋಗ್ಬಿಡಿ. ಟಾಟಾ ಬೈ ಬೈ. ಮತ್ತೆ ಗೈಸ್ ನೀವು ಏನಾದರೂ ಮುಸ್ಟ್ಯಾಗ್ದು ಫೇಸ್ ವಾಶ್ ಏನಾದರೂ ಬೈ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕೋನಿ, ಮತ್ತೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಯೂಸ್ ಮಾಡಿ ಹೆಂಗನ್ಸ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಟಾಟಾ ಬೈ ಬೈ. ಲವ್ ಯು ಜಾಸ್ತಿ.